ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಕೇಂದ್ರದ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಷ್ಟು ಅನುದಾನ ಸಿಗುತ್ತೆ ಅಂದರೆ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಾದರೂ ಕೂಡ ಮೆನ್ಷನ್ ಮಾಡ್ತಾರೆ. ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು, ರಾಜಕೀಯವೂ ಕೂಡ ಚರ್ಚೆ ಆಗ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿಯ ಶಾಸಕರಾದಂಥ ಮಹೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಬಜೆಟ್ ಬಗ್ಗೆ ರಾಜ್ಯದಲ್ಲಿ ಏನು ನಿರೀಕ್ಷೆ ಇತ್ತು? ನೋಡಿ, ಇವತ್ತು 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕಿಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರು ಬಜೆಟನ್ನು ಮಂಡನೆ ಮಾಡ್ತಾಯಿದ್ದಾರೆ. ನಮಗೆಲ್ಲರೂ ಇದೆ ದೇಶದ ಬಜೆಟ್ ಆಗಿರೋ ಕಾರಣಕ್ಕಾಗಿ ದೇಶಕ್ಕೆ ಏನು ಒಳ್ಳೆಯದಾಗಬೇಕು ಆ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಕಳೆದ ಬಜೆಟ್ನಲ್ಲಿ ಕೂಡ ನೋಡಿದ್ವಿ, 12 ಲಕ್ಷ ಕೋಟಿಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಡೋ ಮುಖಾಂತರ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕಳೆದ ಸಾರಿ ಆಗಿತ್ತು. ಈ ಸಲನೂ ಕೂಡ ನಮಗೆ ವಿಶೇಷವಾಗಿ ಆದರೆ ಸಾಕಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬಜೆಟನ್ನು ಕೇಂದ್ರಕ್ಕೆ ಕೊಡ್ತಾರೆ ಅನ್ನುವಂಥದ್ದನ್ನು ಸಂಪೂರ್ಣ ವಿಶ್ವಾಸ ಇದೆ. ಯಾಕೆಂದರೆ ದೇಶದ ಬಜೆಟ್ ಆಗಿರೋ ಕಾರಣಕ್ಕಾಗಿ ರೈಲ್ವೆ ಆಗಲಿ, ಡಿಫೆನ್ಸ್ ಆಗಲಿ, ಈ ರೀತಿ ಎಲ್ಲ ವಲಯಗಳನ್ನು ಒಳಗೊಂಡಿರ್ತಕ್ಕಂಥ ಬಜೆಟ್ ಇದಾಗುವ ಕಾರಣಕ್ಕಾಗಿ ಅದ್ರ ಜೊತೆಗೆ ನಮಗೆ ವಿಶ್ವಾಸ ಇದೆ ಕರ್ನಾಟಕಕ್ಕೂ ಕೂಡ ಒಂದು ಸರಿಯಾಗಿರ್ತಕ್ಕಂಥ ಬಜೆಟನ್ನಲ್ಲಿ ನಮಗೂ ಪಾಲು ಸಿಗ್ತೈತೆ ಅನ್ನೋಂಥ ವಿಶ್ವಾಸ ಕೂಡ ನಮಗಿದೆ. ಈ ಬಾರಿ ಬಜೆಟ್ ಸಾಕಷ್ಟು ಕುತೂಹಲ ಇಡುವಂಥ ಜೊತೆಗೆ ವಿಶೇಷ ಆಗಿದೆ. ಯಾಕಂದರೆ ಒಂದಷ್ಟು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಈಗ ಟ್ರಂಪ್ ಏನು ಸುಂಕಾಸ್ತ್ರ ಇಲ್ಲದ ನಂತರ, ತೆರಿಗೆ ಇಲ್ಲದ ನಂತರ ದೇಶದ ಆರ್ಥಿಕತೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದಿರುವಂಥ ಬೆನ್ನಲ್ಲೇ ಬಜೆಟ್ ಮಂಡನೆ ಮಾಡ್ತದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ನೋಡಿ, ಈಗಾಗಲೇ ನಾವು ನೋಡಿದ್ದೇವೆ, ಕಳೆದ ಸಾಲಿ ನೋಡಿದಾಗ GSTಯಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸಗಳನ್ನು ಕೂಡ ಮಾಡಿದರು. ಅದರಲ್ಲಿ ಕೂಡ ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಕೂಡ ಟ್ಯಾಕ್ಸನ್ನು ರಿಬೇಟ್ ಮಾಡೋ ಮುಖಾಂತರ ಸಾಕಷ್ಟು ಅನುಕೂಲಗಳನ್ನು ಆಗಿರ್ತಕ್ಕಂಥ ಸಂಗತಿಯಾಗಿದೆ. ಆದರೆ ಒಂದು ನಾವು ಅರ್ಥ ಮಾಡೋಕ್ಕೋಗೋ, ಕೇಂದ್ರದ ಏನು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇದೆ ದಟ್ ಇಸ್ ವೆರಿ ಪವರ್ಫುಲ್. ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಪ್ರತಿ ಹಂತದಲ್ಲಿ ಕೂಡ ಅದನ್ನು ರಿವ್ಯೂ ಆಗುತ್ತೆ, ಮಾತಾಡ್ಕೊತ ಹೋಗ್ತಾರೆ, ಅದನ್ನು ಸರಿಯಾಗಿ ಮಾಡುವಂಥ ನಿಟ್ಟಿನಲ್ಲಿ ಆಗ್ತದೆ. ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಇವೆಲ್ಲವೂ ಕೂಡ ದೇಶಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಬಜೆಟನ್ನು 100% ಕೊಡ್ತಾರೆ ಅನ್ನೋದು ವಿಶ್ವಾಸ ಇದೆ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಮತ್ತು ಪದೇ ಪದೇ ಕಾಂಗ್ರೆಸ್ನವರು ಹೇಳ್ತಾ ಇರುವಂಥದ್ದು, ವಿಶೇಷವಾಗಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಟ್ಟಿಲ್ಲ, ಘೋಷಣೆ ಮಾಡಿ ಅಂತ. ಈ ಬಾರಿ ಕೂಡ ರಾಜ್ಯದಿಂದ ಒಂದಷ್ಟು ಯೋಜನೆಗಳ ಸಂಬಂಧಪಟ್ಟಂತೆ ಮನವಿಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ GST ಪಾಲ್ ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ ಅಂತ. ಈ ಬಗ್ಗೆ ಈ ಬಾರಿ ಅದು ಒಂದು ಆರೋಪ ಇರುವಂಥದ್ದು. ಈ ಬಾರಿ ಬಜೆಟ್ನಲ್ಲಿ ಅದೇನಾದರೂ ಕೂಡ ರಿಫ್ಲೆಕ್ಟ್ ಆಗುತ್ತೆ? ನೋಡಿ, ಕರ್ನಾಟಕ ಸರ್ಕಾರ ಆಗಲಿ, ಯಾವುದೋ ಬೇರೆ ಸರ್ಕಾರಗಳಾಗಲಿ, ಹಿಂದೆ ನಾನು ಒಂದು ಕೋಟನ್ನು ಉಲ್ಲೇಖ ಮಾಡೋಕ್ಕೆ ಇಚ್ಛೆಪಡ್ತೀನಿ. SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿ ಅನಂತಕುಮಾರ್ ಅವರು ಇದ್ದರು. ಕೇಂದ್ರ ಮತ್ತು ರಾಜ್ಯದ ಸಂಬಂಧ ಹೆಂಗಿರಬೇಕು, ಚುನಾವಣೆ ಬಂದಾಗ ನಾವು ಪಕ್ಷಗಳಾಗಿ ಹೋರಾಟ ಮಾಡ್ತೀವಿ, ಅದರ ಅನುಗುಣವಾಗಿ ಆಗುತ್ತೆ. ಆದರೆ ಒಂದು ಸಲ ಹೋರಾಟ ಮುಗಿದ ಮೇಲೆ, ಜನಪ್ರತಿನಿಧಿಗಳಾದ ಬಂದಮೇಲೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟುಕೊಂಡು, ಬಾಂಧವ್ಯವನ್ನು ಇಟ್ಟುಕೊಂಡು ನಾವು ನಡೆಸುವಂಥ ಪ್ರಯತ್ನವನ್ನು ಎರಡೂ ಸರ್ಕಾರಗಳು ಮಾಡಬೇಕು. ಇವತ್ತು ಇಲ್ಲಿ ರಾಜ್ಯ ಸರ್ಕಾರ ಏನಾಗ್ತಾಯಿದೆ, ಪ್ರತಿ ಹಂತದಲ್ಲಿ ನೀವು ಕೇಂದ್ರವನ್ನು ಟೀಕೆ ಮಾಡೋದು. ಅವಾಗ ಏನು ಅನಿಸುತ್ತೆ ಎಲ್ಲರಿಗೂ, ನಾವು ಏನು ಮಾಡಿದ್ರು ಇಷ್ಟ ಬಿಡಪ್ಪ, ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ, ನಾವು ಏನು ಮಾಡಿದ್ರು ಇಷ್ಟ ಬಿಡು, ಹೋಗ್ಲಿ ಹಾಳಾಗಿ ಹೋಗ್ಲಿ ಕಡೆ ಅಂತಕ್ಕಂಥ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಹಾಗಾದರೆ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕರ್ನಾಟಕಕ್ಕೆ ಏನು ಪಾಲು ಸಿಗಬೇಕು ಆ ಎಲ್ಲ ಪಾಲು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಈಗಾದರೂ ಕೂಡ ನಾನು ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರೆಲ್ಲರೂ ಒಂದು ಒಳ್ಳೆಯ ರೀತಿಯಾದಂಥ ಭಾವನೆಯನ್ನು ಬೆಳೆಸ್ಕೋಬೇಕು. ನೋಡಿ, ಇವತ್ತೇ ಪೇಪರ್ ಆ್ಯಡ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇವತ್ತು, ನೀವೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ಬೇಕಾದ್ರೆ ನಿಮ್ಮ ಪಾರ್ಟಿ ಹೆಸರಲ್ಲಿ ಕೊಟ್ಟರೆ, ದುಡ್ಡು ಕೊಟ್ಟು ನೀವು ಹಾಕಿರಿ, ಆ್ಯಡ್ ಹಾಕಿರಿ, ನಮ್ಮದೇನು ಅಭ್ಯಂತರ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದಿಂದ ರೊಕ್ಕ ಹಾಕಿ ನೀವು ಅವ್ರ ವಿರುದ್ಧ ನೀವು ಪೇಪರ್ ಆ್ಯಡ್ ಹಾಕ್ತೀರಿ ಅಂದರೆ ಏನು ಬಂತು? ಸಮರ ಸಾರ್ತೀರಾ? ಹಾಗಾದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ಮದು BJP ಐತಿ. ನಾಳೆ ನಾನು ಹಾಕ್ಲೆ ರಾಜ್ಯ ಸರ್ಕಾರದ ವಿರುದ್ಧ, ನಮಗೂ ಇದು ಬಜೆಟ್ ನಾವು ತೊಗೊಂಡು ಹಾಕ್ತೀವಿ. ಹಂಗಂದ್ರೆ ರಾಜ್ಯ ಸರ್ಕಾರ ಸರಿ ತೀರ್ಮಾನ ಮಾಡಿ. ಈಗ MJN ಇದೊಳಗೆ ಇಷ್ಟು ಮಟ್ಟ ಆದರೂ ಇವ್ರಿಗೆ ಇನ್ನೂ ಮಟ್ಟ ಟೆಂಡರ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾದ್ರೆ ನಾಳೆ LED ಬಲ್ಬದ್ದೊಂದು ಹಾಕ್ತಾಯಿಲ್ಲ, ಹಾಗಾದ್ರೆ ಸರ್ಕಾರದ ವಿರುದ್ಧ. ಇದು ಫೆಡ್ರಲ್ ಸಿಸ್ಟಮ್ ಅಂತಕ್ಕಂಥದ್ರಲ್ಲಿ ಎಲ್ಲರೂ ಕೂಡ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರುತ್ತೆ. ನಾವು ಒಂದೆರಡು ಜೀನ್ ಸರಿಬೇಕು, ನಾವು ಮುಂದೆ ಬರಬೇಕು. ಆವಾಗ ಮಾತ್ರ ವ್ಯವಸ್ಥೆನ ಸುಧಾರಣೆ. ನಾವು ಜನಪ್ರತಿನಿಧಿಗಳಾದಮೇಲೆ ಸಂಕುಚಿತ ಮನೋಭಾವದಿಂದ ಹೊರಗೆ ಬಂದು ಬ್ರಾಡಾಗಿ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ನಾವು ವಿಚಾರ ಮಾಡಬೇಕು, ಇನ್ ದ ಇಂಟ್ರೆಸ್ಟ್ ಆಫ್ ನೇಷನ್ ವಿಚಾರ ಮಾಡಬೇಕು. ಅದನ್ನು ಬಿಟ್ಕೊಟ್ಟು ನೀವು ಮತ್ತು ನಾವು ಇಲ್ಲೇ ಇರ್ತೀವಿ, ಬಾವೇನು ಕಪ್ಪೆ ಆಗಲಾರ ಸಮುದ್ರದಾನ ಕಪ್ಪೆ ಆಗಲಿ ಅಂತ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳಕ್ಕೆ. ಕೇಂದ್ರ ಜೊತೆ ಸಂಘರ್ಷ ಮಾಡಿಕೊಂಡ್ರೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಈಗ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಲೋಕೋಪಯೋಗಿ ಸಚಿವರು ಭೇಟಿಯಾದರು. ಸೊ ಅವ್ರ ಜೊತೆ ಉತ್ತಮ ಸಂಬಂಧ ಇದೆ ಮತ್ತು ಎಲ್ಲವೂ ಕೂಡ ಯೋಜನೆ ತರ್ತಾ ಇದ್ದಾರೆ. ಸೊ ಅಂದರೆ ಒಂದು ಉದಾಹರಣೆ ಆ ರೀತಿ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕೇಂದ್ರದ ಜೊತೆ ರಾಜ್ಯ ಸರ್ಕಾರ ನೇರ ಸಂಘರ್ಷ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಬಜೆಟ್ನಲ್ಲಿ ಒಂದಷ್ಟು ಪರಿಣಾಮಗಳು ಬೀರ್ಬೋದು ಅಥವಾ ಆ ರೀತಿ ಸಂಘರ್ಷ ಇಳಿಬಾರ್ದು. ನೋಡಿ, ಒಂದು ನಾನು ಸ್ಪಷ್ಟ ಆಗೈತೀನಿ, ಯಾವ ಕಾರಣಕ್ಕೂ ಯಾವುದೇ ಸರ್ಕಾರಗಳಿರಲಿ ಸಂಘರ್ಷದ ಹಾದಿ ಅಲ್ಟಿಮೇಟ್ಲಿ ಸೊಲ್ಯೂಷನ್ ಅಲ್ಲ. ನಾವು ಪ್ರಾಬ್ಲಮ್ ಕ್ರಿಯೇಟರ್ಸ್ ಆಗಲಾರ್ದ ಪ್ರಾಬ್ಲಮ್ ಸೊಲ್ಯೂಷನ್ ಆಗುವಂಥ ಪ್ರಯತ್ನ ನಾವು ಮಾಡಬೇಕು. ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ವಿಶೇಷವಾಗಿ ಚಿಂತನೆ ಮಂಥನ ಮಾಡಬೇಕು. ಈ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಸೋಮಣ್ಣವ್ರು ಇದ್ದಾರೆ. ಸೋಮಣ್ಣವ್ರೇನು ಹಿಂದೆ ಸಿದ್ದರಾಮಯ್ಯವ್ರ ಜೊತೆ ಇದ್ದ ಕೆಲಸ ಮಾಡಿದಂಥವ್ರು ಅದಾರ.
ಕುಮಾರಸ್ವಾಮಿ ಅವರಿದ್ದಾರೆ. ನೀವು ಈ ರೀತಿ ಅಂತ ಬಂದಂಥ ಸಂದರ್ಭದಲ್ಲಿ ಕೇಂದ್ರದ ಎಲ್ಲ ಸಚಿವರನ್ನು ಬಳಸಿಕೊಂಡು ನಮ್ಮ ರಾಜ್ಯಕ್ಕೆ ಏನಾಗಬೇಕು, ಯಾವ ರೀತಿ ಮಾಡ್ಬೇಕಂತೇಳಿ ಅವ್ರ ಮುಖಾಂತರ ನಾವು ಕಳಿಸಿ ನೀವು ದುಡ್ಡನ್ನು ತರಿಸೋಂಗ ಅಂತಂದರೆ ಒಂದು ದೊಡ್ಡದಾದಂಥ ಬಾಲ್ ನಮಗೆ ಸಿಗೋಕ್ಕೆ ಸಾಧ್ಯ ಇದೆ. ಅದನ್ನು ಬಿಟ್ಟು ನೀವು ಬೆಳಗಾದ್ರೆ ಕೇಂದ್ರದ ಬಗ್ಗೆ ಗುದ್ದಾಡ್ತೀವಿ ಅಂತಂದರೆ ಅದರಿಂದ ಏನೂ ಸೊಲ್ಯೂಷನ್ ಆಗಲ್ಲ. ಬಟ್ ಇಷ್ಟೆಲ್ಲ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಸರ್ಕಾರಕ್ಕೆ ಏನು ಬರಬೇಕು, ಕರ್ನಾಟಕಕ್ಕೆ ಏನು ದುಡ್ಡು ಬರಬೇಕು, ಆ ಎಲ್ಲ ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ವಿಶ್ವಾಸತೆ. ಇದು ಮಹೇಶ್ ಟಿಂಕ್ ಅವರ ಹೇಳಿಕೆ. ಈ ಬಾರಿ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನುದಾನ ಸಿಗಬೇಕು ಅಥವಾ ಏನು ಯೋಜನೆ ಸಂಬಂಧಪಟ್ಟಬೇಕು ಅದೆಲ್ಲ ಕೂಡ ಮೆನ್ಷನ್ ಮಾಡ್ತಾರೆ ಮತ್ತು ಇಡೀ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಜೆಟ್ ಉತ್ತಮ ಬಜೆಟ್ ಆಗಿರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.